ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾ ಏನು ಹೋಗಿದ್ದೀನಿ ಅಂದ್ರೆ ಒಂದು ಇನ್ಸ್ಟಾಗ್ರಾಮ್ದಾಗ ಏನೋ ಒಂದು ವೈರಲ್ ವಿಡಿಯೋ ಬಂದಿತ್ತು. ಬ್ರೋಸು ಇವತ್ತು ಅಂಗಡಿ ಹೆಸರು ಗೊತ್ತಿಲ್ಲ, ಲಿಫ್ಟ್ ಬಂತು. ಸೊ ಅದೊಂದು ಅಂಗಡಿ ಐತಿ, ಅಲ್ಲಿ 1000 rupees 10 ಹುಡೀಸ್ ಕೊಡತ್ತಾವ. ಸೊ ಆ ಥರ ಏನೋ ಒಂದು ಬಿಟ್ಟಿದ್ದ ವೀಡಿಯೋ. ಸೊ ಅಲ್ಲೆಲ್ಲರೂ ಬಿಗ್ ಬಾಸ್ದು ಕಂಟೆಸ್ಟೆಂಟ್ ಬರ್ದು ಸಂತೋಷ್ ದುಕಾಗಿ ಇವರೆಲ್ಲ ಬರತ್ತವು. ಸೊ ನಾನು ಹೊಂಟಿದ್ದು ಮೇನ್ ಡ್ರೆಸ್ ತೊಗೊಳಕ್ಕೆ, ಆಮೇಲೆ ಹೆಂಗೆ ಅವರು ಮೀಟೆಲ್ಲ ಹಾಕಿ ವಿಡಿಯೋ ಮಾಡ್ತಾರೆ. ಸೊ ವಿಡಿಯೋನ ಎಲ್ಲರೂ ಹೇಳ್ತಾರೆ. ಗೈಸ್, ನಾಷ್ಟಾಗಂತ ಎಗ್ ದೋಸೆ ತೊಗೊಂಡ್ಬಂದರು. ಸೊ ಈಗ ಎಗ್ ದೋಸೆ ತಿಂದಾದ ನಂತರ ಹೋಗಬೇಕು. ಟೈಮಿಂಗ್ ಕೊಟ್ಟಿದ್ದ 10 to 11 ತನಕ ಅಷ್ಟು ಓಪನ್ ಐತಿ. ಸೊ ನಂಗೆ ಈಗ ನೆನಪು ಐತಿ 1000 rupeesದಾಗ 10 ಹುಡೀಸ್ ಕೊಡಂತ, ಬರೀ 10 to 11 ತನಕ ಅಷ್ಟು. ಸೊ ಬೇಕಾಗಬೇಕು ಹುಡುಗರು. ಇದೇ ವಿಡಿಯೋ ನೋಡ್ಕೊಂಡು ಹೊಂಟಿದ್ದೇನು. ಸೊ ಏನು ಹೇಳಿದೆ, ಗ್ರ್ಯಾಂಡ್ ಓಪನಿಂಗ್ ಇದೆ. ಆಲ್ಮೋಸ್ಟ್ 11th ಅಂದ್ರೆ ಸಂಡೇ ಬರುತ್ತೆ, ಅಂದ್ರೆ ಇನ್ನು 3 days ಇದೆ. ಈ ಸಂಡೇ 11th ಗ್ರ್ಯಾಂಡ್ ಓಪನಿಂಗ್ ಇದೆ. ಎಲ್ಲರಿಗೂ 5 ಪೀಸ್ಗೆ 500 ಗೆ 5 ಪೀಸ್ ಸಿಗುತ್ತೆ. ಖಂಡಿತ ಬನ್ನಿ. ಬ್ರೋಸಮ್ ಕಡೆಯಿಂದ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಈಗ ಇವತ್ತು ಬರ್ತಾ ಇದ್ದೀನಿ, 500ಗೆ 5 ಪೀಸ್ ಕೊಡ್ತೇನೆ ಎಲ್ಲರೂ. ಗೈಸ್, ಫೈನಲಿ ಲೊಕೇಶನ್ ಹಾಕಿ ರೀಚ್ ಆಗಿದ್ದೆ ನಾ ಪ್ಲೇಸ್ಗೆ. ಸೊ ಹಾಫ್ ಆನ್ ಅವರ್ದಾಗ ಅಂದ್ರೆ ಇಲ್ಲಿ ಬಂದಿಲ್ಲ. ಇಲ್ಲಿ ನೋಡಿದ್ರೆ ಫುಲ್ ಕ್ರೌಡ. ನಂಗೆ ಏನು ಗೊತ್ತಿರಲಿಲ್ಲ ಇಷ್ಟಾಗಿ ಜನ ಕೂಡಿದಾರು, ಯಾಕೆ ಹೊರಗೆ ನಿಂತಾರೋ, ಯಾಕೆ ಹೋಗಿಲ್ಲ ಅಂತ. ಸೊ ಇಲ್ಲಿ ನೋಡಿದ್ರೆ ಮುಂದೆಲ್ಲ ಪೊಲೀಸರೆಲ್ಲ ನಿಂತಿದ್ರು, ಅಲ್ಲೆಲ್ಲ ಫುಲ್ ಲಾಠಿ ಚಾರ್ಜ್ ಮಾಡಿದ್ರು. ಯಾಕೋ ಶಾಪ್ ಕ್ಲೋಸ್ನು ಮಾಡಿದ್ರು ಅಂತ ಹೇಳಕತ್ತಿರು. ಅದಕ್ಕೆ ನಾ ಇಲ್ಲೆಲ್ಲ ಇಲ್ಲಿಂದ ವೀಡಿಯೋ ಮಾಡೋಕ್ಕಾಯ್ತು. ನಂಗೆ ಅಂಜಿಗೆ ಬರಾಯಿತು, ಯಾಕಂದರೆ ಪೊಲೀಸಲ್ಲಿ ಮೊದಲು ಲಾಠಿ ಚಾರ್ಜ್ ಮಾಡತ್ತಿದ್ರು. ಇಲ್ಲಿ ಎಲ್ಲ ಬೇರೆ ಕಡೆಯಿಂದನೂ ಜನಗಳು ಬಂದಾರಂದ್ರೆ, ಬೇರೆ ಊರದಿಂದ ಎಲ್ಲ ಅಂದ್ರೆ ಫುಲ್ ಮಂದಿ ಬಂದಾರೆ ಇಲ್ಲಿ. ಸೊ ಅದಕ್ಕೆ ಸ್ವಲ್ಪ ನಾನು ದಂಡಿಗೆ ನಿಂತ ವೀಡಿಯೋ ಮಾಡಕತ್ತೀನಿ. ಗೈಸ್ ನೋಡ್ಬೋದಾ, ಇದೇ ಬ್ರೋ ಝೋನ್ ಶಾಪ್ ಇರೋದು ಮೆನ್ಸ್ ವೇರ್ದ. ಈಗ ಕ್ಲೋಸ್ ಮಾಡಿದರು, ಯಾಕಂದ್ರೆ ಇಲ್ಲೆಲ್ಲ ಫುಲ್ ಕ್ರೌಡ್ ಆಗೈತಿ. ಆ್ಯಂಡ್ ನೋಡ್ಬೋದು ಆ ಕಡೆ ಎಲ್ಲ ಫುಲ್ ಪೊಲೀಸರೆಲ್ಲ ಲಾಠಿ ಚಾರ್ಜ್ ಮಾಡತ್ತಾರು. ಅಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋದೈತಿ, ರೋಡ್ನು ಸಣ್ಣದೈತಿ. ಅಲ್ಲಿ ಅವರು ಓನರ್ದು ಮಾತಾಡ್ತಾರೆ ಪೊಲೀಸರ ಜೊತೆ. ಸೊ ನಾ ಇಲ್ಲಿ ದಂಡಿಗೆ ನಿಂತು ವೀಡಿಯೋ ಮಾಡತ್ತೇನು, ಅಲ್ಲಿ ಹೋಗಕ್ಕೂ ಆಗಿಲ್ಲ. ಆ್ಯಂಡ್ ಗಾಯ್ಸ್ ನೋಡ್ಬೋದು, ಫುಲ್ಲಲ್ಲಿ ದಂಡಿ ರೋಡ್ ತನ ಡೆಡ್ ಎಂಡ್ ತನ ಮಂದಿ ಬಂದರು. ಅಷ್ಟು ಜನ ಎಲ್ಲ ಕೂಡಿದ್ರು ಇವತ್ತು. ಎಲ್ಲ ಅಂದ್ರೆ ಸೆಲೆಬ್ರಿಟೀಸ್ನ ಕರ್ಸೋರಿದ್ರು. ಸೊ ಅದು ಎಲ್ಲ ಕ್ಯಾನ್ಸಲ್ ಆಯ್ತು ಅನ್ಸೈತಿ. ಸೊ ಅದಕ್ಕೆ ಅವನು ಇನ್ಸ್ಟಾಗ್ರಾಮ್ದಾಗ ವೀಡಿಯೋನ ಹಾಕಿದ. ಅಂದರೆ ಇಷ್ಟೆಲ್ಲ ಮಂದಿ ಕೂಡಿದ್ರು ನೋಡ್ರಿ ಹೆಂಗೆ ಬೇಡಕತ್ತಿರಲ್ಲ ಪೊಲೀಸರದು. ಅದಕ್ಕೆ ನಾನು ಮತ್ತು ರಿಟರ್ನ್ ಬಂದಿನು. ಈಗೇನು ಇಲ್ಲ, ಬಟ್ ಆನ್ಲೈನ್ ಡೆಲಿವರಿ ಮಾಡ್ತಾ ಅಂತ 200% ಅಶ್ಯೂರೆನ್ಸ್ ಕೊಟ್ಟಿದ್ದ. ವೀಡಿಯೋನು ಹಾಕಿದ ಅವ್ನ ಪ್ರೊಫೈಲ್ದಾಗ, ಚೆಕ್ ಮಾಡ್ಬೋದು. ಅವ್ನ ಪ್ರೊಫೈಲ್ ಹೋಗಿ ಬ್ರೋ ಝೋನ್ ಮೆನ್ಸ್ ವೇರ್ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐತಿ. ನೀವು ಬೇಕಾದ್ರೆ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಗೈಸ್, ಈಗ ಇದೇನು ವರ್ಕೌಟ್ ಆಗಿತ್ತು, ನಾನು ಇಲ್ಲಿ ದಂಡಿಗೆ ನಿಂತ ವಾಪಸ್ ಹೋಗೋ ಪ್ಲ್ಯಾನ್ ಮಾಡತ್ತೀನು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ವೇಟ್ ಮಾಡೀನಿ ನಾನು, ಬಟ್ ಏನೂ ವರ್ಕೌಟ್ ಆಗಿಲ್ಲ. ಶಾಪ್ ಒಂದು ಓಪನ್ ಮಾಡೋಕ್ಕೆ ಕೊಡತ್ತಿಲ್ಲ ಪೊಲೀಸ. ಏನೋ ಫುಲ್ ಕೇಸದು ಹಾಕಿದಾರತ್ತ ಎಲ್ಲ. ಏನೋ ಇನ್ಸ್ಟಾಗ್ರಾಮ್ ಪ್ರೊಫೈಲ್ದಾಗ ಹಾಕಿದ ನೋಡ್ಬೋದು. ಇನ್ನೂ ತನ ಅಂದ್ರೆ ಅಲ್ಲಿಂದ ಪೊಲೀಸರು ಬಡ್ಕೋತ ಬರತ್ತಾರು. ಮಂದಿ ಅಂತೂ ಕೇಳಾಗ್ತಾ ಇರಲಿಲ್ಲ. ಆ್ಯಂಡ್ ಹಿಂಗೆ ಎಲ್ಲರೂ ಹೋಗೋದು ಬರೋದು ಮಾಡತ್ತಿರು. ಸೊ ಇಲ್ಲಿ ನಿಂತ ವೇಸ್ಟ್ ಮಾಡೋ ಬದಲಿ ನಾ ರೂಮ್ ಹೋಗೋದು ಪ್ಲ್ಯಾನ್ ಮಾಡ್ತೀನೋ. ಆ ವಿಡಿಯೋನ ಹಾಕ್ತೇನೆ, ನೋಡ್ರಿ ಏನು ಹೇಳಿದ ಅಂತ. ಹಾಯ್ ಫ್ರೆಂಡ್ಸ್, ಬ್ರೋಸಮ್ ಕಡೆಯಿಂದ ತುಂಬಾ ಎಫೆಕ್ಟ್ ಆಗಿದೆ. ಇನ್ನೊಂದು ಏನಂದ್ರೆ ತುಂಬಾ ಹೆವಿ ಕ್ರೌಡ್ ಆಗಿದೆ. ಮತ್ತೆ ಪೊಲೀಸ್ ಅವರು ಕೇಸಸ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ದಯವಿಟ್ಟು ಯಾರಿಗೂ ಪೀಸಸ್ ಕೊಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ. ಎಲ್ಲರಿಗೂ ಸಿಗುತ್ತೆ. ಲೈಕ್ ಆನ್ಲೈನ್ ಡೆಲಿವರಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ತುಂಬಾ ದೂರದಿಂದ ಬರೋದವರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಆಲ್ಮೋಸ್ಟ್ ಮಾಡಿರೋದೇ ತುಂಬ ದೂರ ಬಂದಿರೋರಿಗೆ ಮಾಡಿರೋದು ಈ ಪ್ಲ್ಯಾನು. ಬಟ್ ಈ ಥರ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ದಯವಿಟ್ಟು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಸಿಗುತ್ತೆ ಸ್ಟಾಕ್, ಯಾರಿಗೂ ಕೊಟ್ಟಿಲ್ಲ. ಇನ್ನೂ ಎಕ್ಸ್ಟೆಂಡ್ ಮಾಡ್ತೀನಿ, ಇನ್ನೂ ಬೇರೆ ಲೆವೆಲ್ ಆಫರ್ ಇರುತ್ತೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ಅಂದರೆ ಬ್ರೋಸನ್ಗೆ ಬಂದಿರೋರು ದಯವಿಟ್ಟು ಮೂವ್ ಮಾಡಬೇಕು ಅಂತ, ಲೈಕ್ ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲೈಕ್ ಆನ್ಲೈನ್ಗೆ ಖಂಡಿತ ಇದೆ. ಆನ್ಲೈನ್ 200% ಕಳ್ಸ್ಕೊಡ್ತೀನಿ. ಎಲ್ಲರಿಗೂ ಬಂದಿರೋರಿಗೆಲ್ಲ ಕಳ್ಸ್ಕೊಡ್ತೀನಿ ಬ್ರೋಸನ್. ಸೊ ಗಾಯ್ಸ್, ವಾಪಸ್ ಬಂದಿಲ್ಲ ರೂಮಿಗೆ, ಯಾಕಂದ್ರೆ ಬ್ರೋಸ್ ಅಪ್ಪ ಇಷ್ಟು ಮಂದಿ ಬಂದಾರಲ್ಲ, ಪೊಲೀಸ್ ಎಲ್ಲ ಲಾಠಿ ಚಾರ್ಜ್ ಮಾಡಕತ್ತೀವಿ. ವಾಪಸ್ ಬಂದಿಲ್ಲ, ಬ್ರೋಸ್ ಕ್ಲೋಸ್ ಆಯಿತು. ಸೊ ಗಾಯ್ಸ್, ಇವತ್ತು ಊಟದಾಗ ಐತಿ ರೈಸ್ ಆ್ಯಂಡ್ ಬದ್ನಿಕಾಯಿ ಪಲ್ಯ. ಸೊ ಇವತ್ತಿನ ಮಧ್ಯಾಹ್ನ ಊಟ ಇದೆ ನಮ್ದು. ಊಟ ಮಾಡ್ತೇನೆ.
ಹೇ ಗೈಸ್, ಫೈನಲಿ ರೂಮಿಗೆ ಬಂದೇನೋ, ಊಟದು ಆಯಿತು. ಆ್ಯಂಡ್ ಬ್ರೋ ಝೋನ್ ಮೆನ್ಸ್ ವೇರ್ ಏನಿತ್ತು ಅಲ್ಲಿದ್ದಾನೆ ಹೋಗಿನೋ 30 ಮಿನಿಟ್ಸ್ ಇತ್ತು ಇಲ್ಲಿಂದ. ಎಲ್ಲ ಹೋದಿನ್ರಿ ಸ್ಟ್ರಗಲ್ ಮಾಡಿ. ಬಟ್ ಅಲ್ಲಿ ಹೋದಂದ್ರೆ ಫುಲ್ ರಶ್ ಇತ್ತು. ಪೊಲೀಸು ಲಾಠಿ ಚಾರ್ಜ್ ಮಾಡಕತ್ತಿರು ಅಂದ್ರೆ ಅಷ್ಟು ಜನ ಎಲ್ಲ ಬಂದಿರು. ಯಾಕಂದ್ರೆ ಎಲ್ಲ ಸೆಲೆಬ್ರಿಟೀಸ್ ಕರ್ಸಿದ್ದವ ಅಂಗಡಿದವ. ಆ್ಯಂಡ್ ಯಾ ಗೈಸ್ ಅಷ್ಟೇ. ಆ್ಯಂಡ್ ಏನು ಇವತ್ತದು 1000 ರುಪೀಸ್ದಾಗ 10 ಹುಡೀಸ್ ಜೊತೆ ಏನು ಆಫರ್ ಇಟ್ಟಿದ್ದ ಅದೇನು ಸಿಕ್ಕಿಲ್ಲ, ಖಾಲಿ ಕೈಲಿ ಬಂದೇನು. देखा आपने लापरवाही का नतीजा है. ಬಟ್ ಆನ್ಲೈನ್ ಒಂದು ವಿಡಿಯೋ ಹಾಕಿದ್ದ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ದಾಗ 200% ಆನ್ಲೈನ್ ಡೆಲಿವರಿ ಮಾಡ್ತಾ ಅಂತ ಹೇಳಿದ. ನೋಡು ಅವಾಗ ಬೇಕಾದ್ರೆ ತರಿಸೋನು. ಬಟ್ ಅಲ್ಲಿಂದ ಹೋಗಿ ಬಂದನು. ಸೊ ದ್ಯಾಟ್ಸ್ ಆಲ್ ಅಬೌಟ್ ಟುಡೇ ಗೈಸ್. ಸೊ ಇಷ್ಟ ಆಯಿತು, ಹೋಗಿ ಬಂದನು. ಎಕ್ಸ್ಪೀರಿಯನ್ಸ್ ಭಾಳ ಕೆಟ್ಟ ವರ್ಸ್ಟ್ ಆಯ್ತು ಅಂದ್ರೆ ಇವತ್ತು. ಏನ್ರಿ ಕಮ್ಮಿ ರೇಟ್ದಾಗ ಸಿಗ್ತೀಯತ್ತ ಎಲ್ಲರೂ ಹೋಗಿದ್ರತ್ತ, ನಾನು ಹೋಗಿದ್ರು ಬಟ್ ಸಿಕ್ಕಿಲ್ಲ. ದ್ಯಾಟ್ಸ್ ಇಟ್ ಗೈಸ್. ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೇನೆ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದೀಪಕ್ ಜಾಧವ್ ವ್ಲಾಗ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.